ದಿನಾಪುರ ಬುಕ್ ಇರ್ಕಂತೀರಾ? ಇಲ್ಲ 1 ಅವರ್ 2 ಅವರ್ ಬುಕ್ ಇರ್ಕಂತೀರಾ? ಎಲ್ಲೋ ಮಂಗಳವಾರ ತೇಜಸ್ ಅವರೇ ಆಗ್ಬೇಕಂತೆ, ಹೋಗೋ ಬಾರೋ ಅಂತೆಲ್ಲ ಕರಿಬಾರ್ದಂತೆ. ಹೇಳಲ್ಲ ಕಣೆ. ಈಗ ಸಂಜೆ ಬಿಟ್ಟು 10 ಜನ ಮಕ್ಳು ಇದಾರೆ, ಅತ್ತೆ ಮಕ್ಳು ತುಂಬಾ ಜನ ಇದಾರೆ ಕಣ. ವೇಸ್ಟ್ ಮಾಡ್ಬೇಡ ಕಣೋ, ನೀನ್ ತಿಂದಿಲ್ಲ ನನಗಾರು ಕೊಡು, ನಾನೇ 2 ತಿಂತೀನಿ. ಈಗ ಸರಿಯಾಗಿ ಟೇಸ್ಟ್ ಆಗಿಲ್ಲ. ಈಗ ಇದ್ರೊಳಗಡೆ ಏನಿದೆ ಗೊತ್ತಾ? ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಹೊಸ ವಿಡಿಯೋ. ಇವತ್ತು ಮಂಗಳವಾರ. ಇವತ್ತು ನಾನು ವಿಡಿಯೋನ ಮಾರ್ಕೆಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಲ್ಲಿ ಈ ಕಡೆ ಇಬ್ರು ಗಣ್ಯ ವ್ಯಕ್ತಿಗಳು ಕಾಣಿಸ್ತಾ ಇದ್ದಾರೆ. ಒಂದು ಅತ್ತೆ, ಇನ್ನೊಂದು ಮಾಮ. ಇಬ್ರು ಬಿಸಿ ಇದ್ದಾರೆ. ಮೀಟ್ ಮಿಸ್ಟರ್ ರಾಖೀಬ್. ಹಾಯ್. ನಾನು ಕೇಳಿದ್ದು ಕಲೆಕ್ಷನ್ ಮತ್ತೆ ಬೆಳಗ್ಗೆ 5 ಗಂಟೆಗೆ ಬಂದೆ. ಬೆಳಗ್ಗೆ 5 ಗಂಟೆಗೆ ಬಂದು ನೋಡೋದು. ಅಮ್ಮಮ್ಮ ಅದೇನು ಅಂದ್ರೆ ನಾನು ಮಾಡೋಣ ಅಂತಿದ್ದೆ, ಆದ್ರೆ ಒಂದು 2 ದಿನದಲ್ಲಿ ನನ್ನ ಎಕ್ಸಾಮ್ ಇದೆ, ಅದು ಮುಗಿಸ್ಕೊಂಡು ನಾನು ಮಾಡಿದೆ. ಎಕ್ಸಾಮ್ ಇರುತ್ತೆ, ಮುಂಚಿನ 2 ಕರೆ ಮೈಂಡ್ ಇದೇನೆ ವರ್ಕ್ ಆಗೋದು. ಬರೀ ಬುಕ್ಕೆ ಓದ್ತಾ ವರ್ಕ್ ಆಗಲ್ಲ. ಇವಾಗ ಯಾರೊಬ್ಬರು ಡಾಕ್ಟ್ರ್ ಓದಿದ್ದಾರೆ. ಡಾಕ್ಟ್ರಿಗೆ ಬದನೆಕಾಯಿ, ಬೆಂಡೆಕಾಯಿ, ತೊಂಡೆಕಾಯಿ, ಕ್ಯಾರೆಟು, ಸೌತೆಕಾಯಿ ಅಂತ ಬುಕ್ಕಲ್ಲಿ ಇರುತ್ತೆ. ಅವ್ರು ಇಲ್ಲಿ ಬರ್ತಾರೆ, ಅವ್ರಿಗೆ ಸೌತೆಕಾಯಿ ಬೆಂಡೆಕಾಯಿ ಅಂತ ಅವ್ರಿಗೆ ಗೊತ್ತಿರಲ್ಲ. ಬುಕ್ಕಲ್ಲಿ ನೋಡೋದು ಓದೋದಲ್ಲ. ಇಲ್ಲಿ ಬಂದು ಸೌತೆಕಾಯಿ ಏನು, ಸೋರೆಕಾಯಿ ಏನು, ಮೂಲಂಗಿ ಏನು ಅವೆಲ್ಲ ತಿಳ್ಕೊಂಡೇ ಒಂದು ರಾಯರ್ ಹಾಕೋದು, ಅಲ್ಲಿ ಓದೋದು. ನೀನು ಇಲ್ಲಿ ಏನು ಸುತ್ತಿಯೋ ಅಲ್ಲಿ ಬರೆಯೋಕೆ ಅನುಕೂಲ ಆಗುತ್ತೆ. ಇನ್ನೇನು ಇದೆಯಾ? ಏನಿಲ್ಲ. ಮಂತಲ್ಲಿ ಇರಬೇಕು, ಓದೋದು ಒಂದು ಮೈಂಡ್ ಆದ್ರೆ ನಾವು ಬಿಸ್ನೆಸ್ ಮಾಡಿ ಓದೋದು ಇನ್ನೊಂದು ಮೈಂಡಲ್ಲಿ ಇರಬೇಕು. ಏನು 2 ಅವರ್ ಡ್ಯೂಟಿ ಬಂದು ಮಾಡ್ಕೊಂಡೋಗಿ ಓದ್ಕಂತ ಇಟ್ಟೋದು. ಏನೋ ದಿನಾಪುರ ಬುಕ್ ಇರ್ಕಂತೀರಾ? ಇಲ್ಲ 1 ಅವರ್ 2 ಅವರ್ ಬುಕ್ ಇರ್ಕಂತೀರಾ? 1 ಅವರಲ್ಲಿ ಕರೆಕ್ಟ್ಗೆ ಓದೋದು, 10 ಅವರ್ ಊಟಕ್ಕೆ ಟಿಫನ್ಗೆ ಅಂದ್ಬಿಟ್ಟು. ಕರೆಕ್ಟ್ ಅಲ್ಲ? ಕರೆಕ್ಟ್. ಬುಕ್ಕು ಮೈಂಡ್ ಬುಕ್ಕಲ್ಲೇ ಇದ್ದೆ, ಬುದ್ಧಿ ಬರಲ್ಲ. ಹಾಫ್ ಎರಡು ತಗೋಬೇಕು. ಜನನು ತಗೋಬೇಕು, ಬುಕ್ಕು ತಗೋಬೇಕು, ವ್ಯವಹಾರ ಮಾಡಬೇಕು. ಆ ಥರ ಚೇಂಜ್ ಆಗುತ್ತೆ. ಓಕೆ ಮಾಮ. ಕೆಲವೊಂದು ಟೈಮಲ್ಲಿ ಕೂಲಾಗಿ ಮಾತಾಡಬೇಕು ಗೈಸ್, ಇಲ್ಲ ಅಂದರೆ ಲಾಕ್ ಆಗಿಬಿಡ್ತೀವಿ. ಸೊ ಇವಾಗ ಮಾಮ ನಂಗೆ ಅಡ್ವೈಸ್ ಮಾಡಬೇಕು, ನಾನು ಅಡ್ವೈಸ್ ತಗೊಂಡೆ ಅಷ್ಟೇ. ನಾನು 3-4 ದಿನ ಪಾಯಸನ ಅಂತ ಕೇಳಿದ್ನಲ್ಲ, ಇವತ್ತೇ ಬರ್ತಿರೋದು ಅಂತ ಕೇಳಿದ್ನಲ್ಲ. ಸೊ ಅದಕ್ಕೆ ತಮ್ಮ ಹೇಳೈತೆ ಅಷ್ಟೇ, ಕೇಳಿಲ್ಲ ನಿಮಗೆ ಇಲ್ಲಿವರೆಗೂ? ಇನ್ನೇನು ಕುಡಿದಿರ ಮನೋಜ್ ನೀವು? 90 ನಮ್ಮ ಓನರ್ ಕಾಸು ಕೂಡ ಡೈಲಿ. ಓಹೋ, ಈ ಕಡೆ ಪಾಯಸ ಬಂದಿತ್ತು, ನಾನು ಇವತ್ತೇ ನೋಡ್ತಾ ಇದ್ದು ಪಾಯಸ ಅಂದ್ಬಿಟ್ಟು ಅದನ್ನೇ ಕೇಳ್ತಾ ಇದ್ರೆ ಆಗ ತಮ್ಮ ಕುಡಿದು ಅಂತ ಕೇಳ್ತು. ಆದರೆ ಮನೋಜ್ ಇಲ್ಲಿವರೆಗೂ ಕೇಳಲೇ ಇಲ್ಲ ಅಲ್ಲ. ನೋಡಿ ಅದೇ ಪಾಯಸ ಗಾಡಿ, ಹೊಸದಾಗಿ ಪಾಯಸ ಎಲ್ಲ ಮಾರ್ತಾ ಇದ್ದಾರೆ ಮಾರ್ಕೆಟಲ್ಲಿ. ಇವತ್ತೇ ನೋಡ್ತಾ ಇರೋದು ನಾನು. ಮನೋಜ್, ರಿಟೇಲ ಹೋಲ್ಸೇಲ ಇದು? ಕೆಲವ್ರಿಗೆ ಹೋಲ್ಸೇಲ, ಕೆಲವ್ರಿಗೆ ರಿಟೇಲ. ರೆಸ್ಪಾನ್ಸ್ ನಾನು ಕೇಳಲ್ಲ. ಏನಜ್ಜಿ ಇವತ್ತು ಎಲ್ಲ ಹಾಕೊಂಡು ಹೊಳಿತಾ ಇದೆಯಾ? ಎಲ್ಲೋ ಮಂಗಳವಾರ ಅಜ್ಜಿ ಪೆನ್ ಕೂಡ ಎಲ್ಲೋನೇ ಅಜ್ಜಿ? ಮತ್ತೆ ಏನೆಲ್ಲ ಮ್ಯಾಚಿಂಗ್ ಈ ಏಜ್ ಅಲ್ಲೋ? ಗಾಯ್ಸ್ ಇದು ತಾತ ತರ ಕಾಣಿಸ್ತದೆ, ತಾರೀಖ್ ತರ ಕಾಣಿಸ್ತೈತೆ ಗೈಸ್. ಇದು ಆಕ್ಚುಲಿ ಇದು ತಾರೀಖ್, ಇದು ಇವಾಗ ತಾರೀಖ್ ಆಗೈತೆ. ನಮ್ಮ ಅಜ್ಜಿ ಹಿಂಗೆ ಎಲ್ಲ ಶಾರ್ಟ್ ಕಟ್ಸ್. ಗೈಸ್ ನಮ್ಮ ಮಾಮ ಒಂದು ಡೈಲಾಗ್ ಹೊಡಿತಿದ್ದೆ ನೋಡಿ ಗೈಸ್, ದುಡ್ಡಿದ್ದು ಇದ್ದಾಗ್ಲೂ ಇಲ್ಲದೆ ಇದ್ದಾಗ್ಲೂ ಯಾವ ತರ ಇರ್ಬೇಕು ಅಂತ ಹೇಳ್ತಿದ್ದೆ. ಕಮನ್ ಮಾಮ, ದುಡ್ಡಿದ್ದಾಗ ದುಡ್ಡು ಇಲ್ದಾಗ ಒಂದೇ ತರ ಇರ್ಬೇಕು, ಒಂದೇ ತರ ನಡ್ಕೋಬೇಕು. ದುಡ್ಡೆಲ್ಲ ಸಾಗೋದು ಮನ್ಸಿಗೆ ಬೇಕಾಗಿರೋದು. ಪ್ರೀತಿ ಇತ್ತು ಹಲ್ವಾ ತಿನ್ನಾಗ ದುಡ್ಡು ಇಟ್ಕೊಂಡು ಜವಲ್ ಹೋಗಿ ಹಲ್ವಾ ತಿಂತೀವಲ್ಲ, ಅದಕ್ಕೆ ದುಡ್ಡು ಇಲ್ಲಂಗೆ ಹಲ್ವಾ ತಿನ್ಬೇಕು. ದುಡ್ಡು ಇಲ್ದಾಗ ಹಲ್ವಾ ತಿಂದರೆ ಆಮೇಲೆ ದುಡ್ಡು ಬಂದಾಗ ಹಲ್ವಾ ತಿನ್ನಕ್ಕಾಗಲ್ಲ. ಇರೋ ಮನೆ ಅಂದೆ ಏನ್ ಗೊತ್ತಾ, ನೀನ್ ದುಡ್ಡು ಇಟ್ಕೊಂಡೆ ಮೈಗೆಲ್ಲ ಶುಗರ್ ಗಿಗರ್ ಎಲ್ಲ ಪಾಪಿ ಎಲ್ಲ ಬಂದ್ಬಿಟ್ಟಿರುತ್ತೆ. ದುಡ್ಡು ಇಲ್ದಾಗ ಮನ್ಸಿಗೆ ಯಾಕೆ ಕಾಯಿಲೆನೂ ಇರಲ್ಲ, ಅದು ಮೇನ್. ಗಾಯ್ಸ್ ನಮ್ಮ ಅಜ್ಜಿ ಬಾಯಲ್ಲಿ ಒಂದು ಡೈಲಾಗ್ ಹೇಳ್ಸೋಣ ಅಂದ್ರೆ ಇನ್ನೇನು ಹೇಳಲ್ಲ, ಅಷ್ಟೇ ಅಂತ ಐತಿ. ಯಾಕೆ ಅಜ್ಜಿ? ಯಾಕೆ ಪೇಮೆಂಟ್ ಕೊಡ್ಬೇಕಾ ನೀನು ಡೈಲಾಗ್ ಹೇಳಕ್ಕೆ? ನಂಗೇನು ಪೇಮೆಂಟ್ ಬೇಡ, ಸಾಕು. ಇನ್ನೊಂದೆರಡು ಮಾತು ಹೇಳಿದ್ರೆ ಮಗ ಬರ್ತಾರಲ್ಲ, ಅವ್ರ ಮಗದ ಒಂದು ಡೈಲಾಗ್ ಇತ್ತು ಅದಕ್ಕೆ. ನಮ್ಮಮ್ಮ ಹೋಗೋದು ಒಯ್ತಾರೆ, ರಿಟರ್ನ್ ಬರೋಷ್ಟು ಹೊಟ್ಟೆನೇ ಹಸ್ದೋಗ್ಬಿಡುತ್ತಪ್ಪ. ಇನ್ನೂ ಬಂದಿರಲ್ಲ, ಹೋಗಿ ಬಿಸಿ ಇಡ್ಲಿಕ್ಕೆ. ಆದರೆ ಇವತ್ತು ಮಂಗಳವಾರ ಅಲ್ವಾ, ಅದಕ್ಕೆ ಬಿರಿಯಾನಿ
ಬಿರಿಯಾನಿ ಅದೇ ನಾನು ಒಬ್ಬನೇ ಏನ್ ಚೆನ್ನಾಗಿರುತ್ತೆ ಅದಕ್ಕೆ ಹೊರಣ್ಣ ಕರ್ಕೊಂಡು ಹೋಗ್ತಾ ಇದೀನಿ. ಸಂಧ್ಯಾ ಜೊತೆಲೇ ಇದ್ನ ಅಂತ ಗೊತ್ತಾಯ್ತು ನಂಗೆ ಕಾಲಲ್ಲಿ. ಅಂದ್ರೆ ಮನೇಲಿ ಇದ್ದಾಳಂತೆ, ಕೇರ್ ಫ್ರಮ್ ಬಂದವಳೆ ಅಂತ ಗೊತ್ತಾಯ್ತು. ಅದಕ್ಕೆ ಅದಾದ್ಮೇಲೆ ಇನ್ನೇನಿದ್ದಾರೆ ಹೇಮಂತ ಕಾಲೇಜಲ್ಲಿ ಹೋಗಿ ಬಿಸಿ ಇರ್ತಾರೆ. ನಮ್ಮ ಅಣ್ಣನ ಕರೆದ್ರೆ ಅವ್ನು ಅಲ್ಲಿಂದ ಇಲ್ಲಿವರೆಗೂ ಬರೋದು ಬೇಡ, ಆರಾಮಾಗಿ ಕಿತ್ಕೊಂಡು ಅಂತ ಕಾಲೇಜಲ್ಲಿ ಹೇಳ್ದ. ವರ್ಷಿತ ರಷ್ಯಾದಲ್ಲಿ ಪವಿತ್ರ ಅವಳು ಕಾಲೇಜಲ್ಲಿ. ಅದಕ್ಕೆ ನಮ್ಮ 3 ಜನ ಬೇಕಾಜಿ ನಿಂಗು ಬಾ ಹೋಗೋಣ. ನಂಗೆ ಬಿರಿಯಾನಿ ತಿಂದ್ರೆ ಸೆಟ್ ಆಗಲ್ಲ. ಮನೆ ಊಟನೇ ಸರಿ ಬರ್ತಾ ಏನಲ್ಲ, ಎಲ್ಲ ಇದೆಯಾ? ನಾನು ಅಲ್ಲಿಗೆ ಗಾಡಿ ತಗೊಂಡು ಬರ್ತಾ ಇದೀನಿ ಕಣ, ಗಾಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಬರ್ತಾ ಇದ್ದೀನಿ ತಡಿ. ಹೆಲ್ಮೆಟ್ ಹಂಗೆ ಬಿಸಾಕ್ಬಿಡಿ ಮನೋಜ್. ಮ್ಯಾನೇಜ್ ಫುಲಿ ಶೇಮ್ ಫುಲಿ ಎಲ್ಲ ಬಿಹೇವ್ ಮಾಡ್ತಾ ಇದ್ದೀನಿ ತಡಿಯ ಮನೋಜ್. ಹೆಲ್ಮೆಟ್ ಗುರು, ನಂಗೆ ರೆಸ್ಪೆಕ್ಟ್ ಇಲ್ಲ ಗುರು, ಇಲ್ಲಿ ಕಮ್ಮಿ ಆಗ್ಬಿಟ್ಟೈತೆ. Emotional damn it. ವಾಟ್ ಇಸ್ ದಿಸ್ ಮನೋಜ್? ನಾನು ನಿಮ್ಮ ಹತ್ರ ಚಿನ್ನ ಕೇಳದ್ನ, ಬೆಳ್ಳಿ ಕೇಳದ್ನ, ವಜ್ರ ಕೇಳದ್ನ? ಏನು ಜಸ್ಟ್ ಅಲ್ಲಿ ಬಿದ್ರೆ ಹೆಲ್ಮೆಟ್ ಹಾಕಕ್ಕೆ ಕೇಳಿದೆ. ಯಾವಾಗ ಕೇಳಿದೆ? ಐಟಮ್ ಕೆಲಸ ಹೇಳ್ತೀಯ ಗೈಸ್. ಇದನ್ನ ಕೇರ್ಪುರಂ ಮಾರ್ಕೆಟ್ ಅಲ್ಲಿ ಸಂತೆ ದಿನ, ಅದಕ್ಕೆ ಅಂಗಡಿಗಳೆಲ್ಲ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟವೆ ಟೈಮ್ ಆಗ್ತಿದ್ದಂಗೆ. ಈ ಟೈಮ್ಗೆಲ್ಲ ಇಲ್ಲೆಲ್ಲ ಸ್ವಲ್ಪ ಖಾಲಿ ಹೊಡಿಯೋದು, ಈಗ ಜಾಸ್ತಿ ಆಗ್ತವೆ ನೋಡಿ ಗೈಸ್. ಈ ಕಡೆ 2 ಮೂರ್ತಿಗಳನ್ನ ನೋಡ್ಬೇಕಾಗಿತ್ತು ಅಂತ ನಮ್ಮ ಅಂಗಡಿ ಹತ್ರ ಬಂದಿದ್ದೀನಿ. 2 ಮೂರ್ತಿಗಳು ಬಂದಿದ್ದೀವಿ ಅಂತ ಡೌ ಕಚ್ಚಿದ್ರು. ಕಾಣಿಸ್ತಾನೆ ಕಾಣಿಸ್ತದೆ ಅಲ್ಲಿ ನೋಡಿ. ಮೂರ್ತಿ 1, ಮೂರ್ತಿ 2, ಈ 3ನೇದು ಕೀರ್ತಿ ಅದು. ಹಲೋ ಗಾಯ್ಸ್. ಆಂಟಿ ನಿಮ್ಮ ಮಗನಿದ್ರ ಭಯ ಸರಿನಾ? ವಿಡಾಂಟಿ ಇದರಿಂದಾನೆ ನಿಮ್ಮ ಮಗನ್ ಬೈತೀನಿ, ಯಾರು ಬೈತಾರೆ? ವರುಣ ಹಾಯ್, ಹೋಗೋಣ ಇರೋ. ಫೋನ್ ಚಾರ್ಜ್ ಹಾಕ್ತೀನಿ, 0 ಆಗ್ಬಿಟ್ಟೈತೆ ಬ್ಯಾಟ್ರಿ. ಅಕ್ಕ ಚಾರ್ಜರ್ ಐತಕ್ಕ? ಫೋನ್ ಚಾರ್ಜರ್ ಯಾರ್ದು ಇಲ್ಲ? ನಾರ್ಮಲ್ ಫೋನ್ದು ಅಣ್ಣ, ಸ್ಕೇಲ್ ಚಾರ್ಜರ್ ಹಾಕೊಂಡು ನಂಗೆ ಫೋನ್ ಹೆಂಗೆ ಚಾರ್ಜ್ ಮಾಡೋಣ? ಇವಾಗ ನಾವು 3 ಜನ ಹೊರಗಡೆ ತಿನ್ನಕ್ಕೆ ಹೋಗ್ತಾ ಇದೀವಿ. ನಮ್ಮನ್ನ ಕಾಲ್ ಮಾಡಿದ್ರೆ ಅವ್ನು ಬೇಡ ಅಂತ ಹೇಳಿದ್ದೆ, ಅದಕ್ಕೆ ಸುಮ್ಮನೆ. ಒಂದ್ಸಲ ಮಾತಾಡಿ ನೀನು. ಅವ್ರು ಅವಳಳ್ಳಿ ಹೋಗ್ತಾರಂತೆ, ಹೋಗಲ್ಲಮ್ಮ. ಅವ್ನ ಮನೇಲಿ ಮಾಡ್ಬೇಕು ಅನ್ಕೊಂಡು ಅಂದ್ರೆ ಅದೇ 3 ಜನ ಹೋಗ್ತಾರಂತೆ, ನೀನು ಹೋಗಿ ಬಂದ್ಬಿಡಮ್ಮ. ಗೈಸ್, ನಾಷ್ಟ ತಿನ್ನೋಕ್ಕೆ ಅಂತ ಹೊಸಕಟ್ಟೆಗೆ ಬಂದೆ. ನೋಡಿದ್ರೆ ಊಟಕ್ಕೆ ಬಂದ್ಬಿಟ್ಟಿದ್ದೀವಿ. ಊಟಕ್ಕೆ ಲ್ಯಾಂಡ್ ಆಗ್ಬಿಟ್ಟಿದ್ದೀವಿ. ಆಲ್ರೆಡಿ 12 ಗಂಟೆ ಹತ್ತಿರ ಆಗ್ತಾ ಇದೆ. ಇನ್ನು ಬಿರಿಯಾನಿ ಸಿಕ್ಕಿಲ್ಲ, ಬಿರಿಯಾನಿ ತಿನ್ನಲ್ಲ. ಹೋಗೋ ಕಡೆ ಎಲ್ಲ ಕ್ಲೋಸ್ ಆಗ್ಬಿಟ್ಟಿದೆ. ಆಲ್ರೆಡಿ ಎಲ್ಲ ಸೇಲ್ಸ್ ಆಗಿ ಫುಲ್ ಲಾಭ ತಗೊಂಡು ಹಂಗೆ ನಿಂತಿದ್ದಾರೆ. ಗೈಸ್, ನಾವು ಈ ಕಡೆ ಹೊಸದಾಗ ಒಂದು ಟ್ರೈ ಮಾಡೋಣ ಅಂದ್ಬಿಟ್ಟು ಇಲ್ಲಿ ಹೊಸದಾಗ ಒಂದು ಅಜಯ್ ಬಿರಿಯಾನಿ ಅಂತ ಇತ್ತು, ಇಲ್ಲಿ ಬಂದಿದ್ದೀವಿ. ಆಲ್ರೆಡಿ ಕುತ್ಕೊಂಡು ವಿಡಿಯೋ ಕಾಲ್ ಚಾಟ್ ಮಾಡ್ಕೊಂಡು ಆರಾಮಾಗಿ ಇರ್ತಾರೆ, ಅವರೆಲ್ಲ ಇರ್ತಾರೆ ಆರಾಮಾಗಿ. ಗೈಸ್, ಇಬ್ರು ಈ ಕಡೆ ಏನದು ಪೇಮೆಂಟ್ ಮಾಡೋಕ್ಕೆ ಅಂತ ಕಿಟ್ಲಾಡ್ತಾ ಇದ್ದೀವಿ. ಲಾಸ್ಟ್ ಟೈಮ್ ಏನು ಮಾಡಿದೆ, ಈ ಸರಿ ನಾನು ಮಾಡ್ತೀನಿ ಅಂದ್ಬಿಟ್ಟು. ಅವಳಿಗೆ ಕೇರ್ ಇಲ್ಲ, ಕನ್ಸರ್ ಇಲ್ಲ, ಆರಾಮಾಗಿ ಕೂತವಳೆ. ಇವಾಗ ಸ್ವಲ್ಪ ಯೋಚನೆ ಮಾಡಬೇಕು ತಾನೆ ನಮ್ಮ ಬಗ್ಗೆ. No way. ಬೈಕೋತಾಳೆ. ಏನು ಬೈಕೊಂಡಿದ್ದು? ಏನು ಸ್ವಲ್ಪ ಯೋಚನೆ ಮಾಡೋಕ್ಕಾಗಲ್ಲ. ತೇಜಸ್ ಅವರೇ ಅನ್ಬೇಕಂತೆ, ಹೋಗೋ ಬಾರೋ ಅಂತೆಲ್ಲ ಕರಿಬಾರ್ದಂತೆ. ಅದಕ್ಕೆ ಇನ್ಮೇಲೆ ನಾನು ತೇಜಸ್ ಅವರೇ ಅಂತ ಕರಿತೀನಿ. ನಾನು ಹೇಳಿಲ್ವಂತೆ, ಅದು ಅವಳು ಅನ್ಕೊಂಡಂತೆ. ನಾನು ಹೇಳಿದ್ನ ಗಾಡಿ ಓಡಿಸ್ತಿದ್ನಾ? ಏನು ಹೇಳ್ತೀವಿ ಹೇಳ್ಬಿಡು. ನಾನು ತೇಜ ರಾಮಲಕ್ಷ್ಮಿ ಮಗ ಅಂದೆ, ಅದಕ್ಕೆ ಬೈತಾ? ಅಯ್ಯ ನನ್ಗ ಮಾವ ಏನ್ ಮಮ್ಮ ಚೆನ್ನಾಗಿದ್ಯಾ? ನಿಮ್ಗೆ ಸಂಧ್ಯಾ ಏನ್ ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಏನದು? ಇದಕ್ಕಾದ್ರೂ ಒಬ್ರು ಮಾವ ಇರ್ಬೇಕು ಗೈಸ್. ನೋಡಿ, ನಾನು ಇಲ್ಲಿ ಕೂತಿರ್ತೀನಂತೆ, ಅವರ ಆರ್ಡರ್ ಮಾಡ್ತಾರೆ, ತಗೊಂಡ್ಬಂದ್ಬಿಡ್ತಾರೆ. ನಮ್ಮ ಇರ್ಬೇಕು, ಫುಲ್ ಸೇಫ್ಟಿ ಗಾರ್ಡ್ ಮಾಡ್ತಾನೆ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಹೋಟ್ಲ್ ಇರ್ಬೇಕು, ಬಂದು ಕುತ್ಕೊಂಡು ತಿನ್ನಕಾಯ್ತದೆ. ಏನ ಹೋಟ್ಲು ನೀವು ಕಾಸು ತಂದಿಲ್ಲ ಅಂದ್ರೆ ನಡೀತೆ, ಯಾಕಂದ್ರೆ ನಿಮ್ ಕಾಸು ಅವ್ರು ಹಾಕೊಂತಾರೆ. ಜೀವನ ಸುಕೂನ್ ಅನ್ಕೊಳ್ಳಿ. ಇಂದು ವದನ ಕುಂದರದನ ಮಂದಗಮನ ಮಧುರ ವಚನ. ವಾವ್. ಯಾರು ನಜರ್ ಹಾಕ್ಬೇಡಿ ಆಯ್ತಾ? ಇವತ್ತು ನನ್ನ ತಮ್ಮ ನನಗೋಸ್ಕರ ಒಂದೇನೋ ಹೇಳ್ಬೇಕು ಅಂತ ಫಿಕ್ಸ್ ಆಗೋಣ. ಏನೈತೆ ಗೊತ್ತಾ? ನನ್ನ ಜನ್ಮ ಕೊಟ್ಟವಳು ನನ್ನ ಅಕ್ಕ ಅಲ್ಲ, ಆದರೆ ನನ್ನ ಜೀವಿತದ ಹೆಸರಾಗಿರೋಳೆ ನಮ್ಮ ಅಕ್ಕ. ಆಯ್ತಾ? ವರುಣ್ ಡೈಲಾಗ್ ಹೇಳ್ತಾವ್ರೆ, ನೀನು ಹೇಳ್ತಾ ಇದೀಯಾ? ಅವನದು ಹೇಳ್ತಾನೆ ಗೈಸ್, ಅದು ಹೇಳಂಗೆ ಮಾಡಿದ್ದೀನಿ ಗೈಸ್. ನಾನೇ ಹೇಳ್ಕೊಟ್ಟಿರೋದು ಆಯ್ತಾ? ನೀವು ಆಮೇಲೆ ಮತ್ತೆ ನಾನು ಬೇಡ, ನಾನೇ ಹೇಳ್ಕೊಡ್ತಾ ಇದ್ದೀನಿ. ಅವನು ಹೇಳಲ್ಲ, ಅದಕ್ಕೆ ನಾನೇ ಹೇಳ್ಕೊಡ್ತೀನಿ. ಹೇಳು. ಏನೋ ಕೇಳಿದವಳು ಪ್ರೀತಿಯಿಂದ ಹೇಳ್ಬಿಡು. ಇಲ್ದಿರೋದೆಲ್ಲ ನನ್ಗೆ ಹೇಳಕ್ ಬರಲ್ಲ. ಸಾರಿ, ಜೀವ ಎಲ್ಲೈತೆ ನೋವ ಇಲ್ಲಿ? ಇವ್ನ ಜೀವದ ಆಟಲ್ಲಿ ಏನೂ ಇಲ್ಲ, ಬ್ಲಡ್ ಪಂಪ್ ಆಗ್ತದೆ ಅಷ್ಟೇ. ಹೇಳೋ. ಹೇಳಲ್ಲ ಕಣೆ.
ಆಯ್ತು, ನಾನು ನಿಂಗೆ ಉಸಿರು ಕೊಟ್ಟಿಲ್ಲ ತಾನೆ ಹೇಳು. ನನಗೆ ಉಸಿರು ಕೊಟ್ಟಿಲ್ಲ ನಮ್ಮ ಅಕ್ಕ. ನೆಕ್ಸ್ಟ್ ಟೈಮ್ ಐಫೋನ್ 18 ಕೊಡ್ತೀನಿ. ಐಫೋನ್ 18 ಅರ್ಧ ದುಡ್ಡು ಹಾಕ್ತೀನಿ ಅಂತಂದ್ರೆ ಐಫೋನ್ 8 ಗಾಯ್ಸ್, ನಿಮ್ಗೆ ಗೊತ್ತಾ ಗಾಯ್ಸ್, ಗಾಯ್ಸ್ ಎಷ್ಟು ಆಫೀಸಲ್ಲಿ ದುಡ್ದಿದ್ದು ಸ್ಯಾಲ್ರಿ ಬರ್ತಿದ್ದಲ್ಲ ಗೈಸ್, ಅವಾಗ ಅಂದರೆ ಇವಾಗೂ ದುಡಿತಾ ಇದ್ದೀನಿ ಆ ಥರ ಅಲ್ಲ. ಅವಾಗ ಏನು ಮಾಡಿದ್ದೆ ಅಂದರೆ ನಾನು ನನ್ನ ತಮ್ಮಂಗೆ ಕೊಟ್ಟಿದ್ದೆ ಗೈಸ್. ಇಟ್ಸ್ ಗೈಸ್, ಇವಾಗ ಚಕ್ರ ಬಡ್ಡಿ ಎಲ್ಲ ಸೇರಿ ಗೈಸ್ ತಮ್ಮ ಅಂತ ಪ್ರೂವ್ ಮಾಡ್ಕೋತಾವನ ಅಷ್ಟೇ. ಸಾವಿರನೇ ತೊಗೊಳಕ್ಕೆ ಹೋಗ್ತಾ ಇಲ್ಲ ಇವ್ರ ಕೈಗೆ. ಇನ್ನೂ ಕೊಟ್ಟೇ ಇಲ್ಲ ಗೈಸ್, ಕೊಡಲ್ವಂತೆ ಗೈಸ್ ಅವನು. ಯಾಕೆ ಕೊಡಲ್ಲ? ಕೊಡಬಾರ್ದು ಕಣ ನೀನು. ನಂಗೆ ಇಷ್ಟ ಬಂದಾಗ ಕೊಡ್ತೀನಿ, ನಿಂಗೆ ಕೇಳಿದ್ರೆ ಕೊಡಲ್ಲ. ನೀನು ಯಾರು ಹೇಳ್ಕೊಳಕ್ಕೆ? ಇಮೋಷನಲ್ ಡ್ಯಾಮ್ ಇಟ್. ಗೈಸ್ ನನಗೆ ಅರ್ಜೆನ್ಸಿ ಇತ್ತು ಗೈಸ್, ಕೊಟ್ಟಿಲ್ಲ ಗೈಸ್. ನಾನು ಐಫೋನ್ ತಗೊಂತೀನಿ ಅಂದೆ ಗೈಸ್, ಕೊಟ್ಟಿಲ್ಲ ಗೈಸ್. ಇವಾಗ ಸಂಜೆ ಹತ್ರ ಐಫೋನ್ ಇಲ್ಲ, ವರುಣ್ ಹತ್ರ ಅಮೌಂಟ್ ಇಲ್ಲ. ಅಮೌಂಟ್ ಅಮೌಂಟ್ ಇದೆ 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 ಇದೆ, ಅವ್ರನ್ನ ಕೊಡಕ್ಕೆ ಇಷ್ಟ ಇಲ್ಲ. ನನ್ನ ತಮ್ಮ ಬಿಲೇನಿಯರ್ ಗೈಸ್, ಆದ್ರೆ ನನ್ನ ಹತ್ರ ಸಾಲ ಮಾಡೋ ಬಿಕಾರಿ ಗೈಸ್. ನಮ್ಮಮ್ಮ ಹತ್ರ 100 ರೂಪಾಯಿ ತಗೋತೀನಿ, ನಿನ್ನ ಹತ್ರ 1000. ನನ್ನ ತಮ್ಮ ಬಿ ಇಂದ 2 ಆಗ್ತಾನೆ ಲೈಫಲ್ಲಿ. ಒಂದು ಬಿಲೇನಿಯರ್ ಆಗ್ತಾನೆ, ಇಲ್ಲಾಂದ್ರೆ ಬಿಕಾರಿ ಆಗ್ತಾನೆ. ಬಿಕಾರಿ ಆದ್ರೆ ನಾನು ಇದೀನಿ ಮಗ, ನೀನು ನನ್ನ ಸಾಕ್ತೀನಿ. ಬಿಲೇನಿಯರ್ ಆದ್ರೆ ನೀನು ನನ್ನನ್ನು ಸಾಕು. ನನ್ನನ್ನು ಯಾರು ಸಾಕೋದು ಬೇಡಪ್ಪ. ಏನು ಹೇಳಲ್ಲ ಅವಳು ಇವಾಗ? ಬೆಳಗ್ಗೆ ಬಿರಿಯಾನಿ ತಿನ್ಬಿಟ್ಟು ನಂತರ ಆಗುತ್ತೆ ಅಂತ. ಹೋಟ್ಲು ಹುಡುಕ್ಬೇಕಾದ್ರೆ ಇಲ್ಲ, ಬಂದು ಕುತ್ಕೊಂಡ್ಬೇಕಾದ್ರೆ ಇಲ್ಲ, ತಿನ್ಬೇಕಾದ್ರೆ ಇಲ್ಲ, ಮುಗಿಸಿದ ಮೇಲೆ ಇಲ್ಲ. ಗಾಡಿ ಓಡಿಸ್ಬೇಕಾದ್ರೆ ಬರ್ತದೆ. ನಾನು ಇವತ್ತು ಎಡಿಟ್ ಮಾಡಿಲ್ಲ, ಶೂಟ್ ಮಾಡಿಲ್ಲ, ನಿದ್ದೆ ಬರ್ತೈತೆ. ನಾನು ಅಷ್ಟೇ ಎಡಿಟ್ ಮಾಡಬೇಕು ಅಂತ ಕುತ್ಕೊಳ್ಳೋಣ ಅಂತ ಅನ್ಕೋತೀನಿ. ಫೋನಲ್ಲಿ ಬ್ಯಾಟ್ರಿ ಬೇರೆ ಕಮ್ಮಿ ಇದೆ. ಇವರಿಬ್ಬರಿಂದ ದೂರ ಇಡೋಣ ಅನ್ಕೊಂತೀನಿ, ಆಗ್ತಿಲ್ಲ. ಲೈಫ್ ತುಂಬ ಏನಾಗ್ತಿದೆ, ನೆಮ್ಮದಿಗಿದೆ, ಸಾಕ್ತೈತೆ. ಗೈಸ್, ವರುಣಿನ ಒಂದು 5 ನಿಮಿಷ ಕಾದಿದ್ರೆ ಆ ಕಡೆ ಬೇಕಾದ್ರೆ ಬಿರಿಯಾನಿ ಸಿಕ್ಕಿರೋದು. ಆದರೆ ಮನೇಲಿ ಅವ್ರ ಮನೆ ಬೀಗಲ್ಲಿ ಏನಂತ ಮನೆಗೆ ಹೋಗಿ ಜನ ವೆಯ್ಟ್ ಮಾಡ್ತಾರೆ ಅಂದ್ಬಿಟ್ಟು ಈ ಬಿರಿಯಾನಿ ಪಾರ್ಸಲ್ ಮಾಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಗೈಸ್, ಸಂಜೆಗೆ ಊಟ ಮಾಡೋ ಕೆಪಾಸಿಟಿ ಇಲ್ಲ ಗೈಸ್. ನೆಕ್ಸ್ಟ್ ಟೈಮು ಬಿರಿಯಾನಿ ಕೇಳಿದ್ರೆ ಹಾಫ್ ಪ್ಲೇಟೇ ಕೊಡಿಸ್ತೀವಿ. ಫುಲ್ ಪ್ಲೇಟಲ್ಲಿ ನಾನು ತಿನ್ನೋಕ್ಕೂ ಆಗಲ್ಲ, ಫುಲ್ ಆಗ್ಬಿಡುತ್ತೆ. ತಲೆಬೇರೆ ಗಿಮ್ಮ ಅಂತ ಇದೆ ಗೈಸ್. ಏನಂದ್ರೆ ಈಗ ಸಂಜೆ ಬಿಟ್ಟು ಈಗ ಜನ ಮಕ್ಕಳಿದ್ದಾರೆ, ಅತ್ತೆ ಮಕ್ಕಳು ಇರೋದೇ. ನೀವು ತುಂಬ ಜನ ಇದ್ದಾರೆ ಕಣ, ಅವ್ರನ್ನೆಲ್ಲರನ್ನು ವೀಡಿಯೋ ತೋರಿಸ್ಬಿಟ್ರೆ ಒಂದೊಂದು ದಿವಸ ಒಂದೊಂದು ವಿಡಿಯೋ ಮಾಡ್ಬೋದು. ಗೈಸ್ ನೋಡಿ, ಬಿರಿಯಾನಿ ರೆಡಿ ಆಗ್ಬಿಟ್ಟಿದೆ. ಬಿರಿಯಾನಿ ಹೊಗೆ ಕುಡಿದ್ರೆ ಪುಣ್ಯ ಕಣೆ, ಪುಣ್ಯ. ಬಾ ಬೇಡವಾ? ಬೇಡ ಬಿಡು, ಇನ್ನು ಪಾಪಿ ಆಗುತ್ತೆ. ಬಾ. ಯಾರೇ ಬೀಡ ಕೇಳಿದ್ದು? ಹಾಂ, ಅಜ್ಜಿ ಬೀಡ ಕೇಳೋದು ಕೇಳ್ಬಿಟ್ಟು ನಾನು ತಿನ್ನಲ್ಲ ಕಣ. ವೇಸ್ಟ್ ಮಾಡಬೇಡ ಕಣೋ, ನೀನು ತಿಂದಿಲ್ಲ ನನಗಾರು ಕೊಡು, ನಾನೇ 2 ತಿಂತೀನಿ. ಇವಾಗ ಟೈಮ್ ಆಗ್ತಾಯಿಲ್ವಾ ಸಂಜೆ? ಪ್ಲೀಸ್ ನೀನು ವೇಸ್ಟ್ ಮಾಡಬೇಡ. ಹಾಂ ಬೀಡ ಸಂಜೆ ಟೇಸ್ಟ್ ಚೆನ್ನಾಗಿಲ್ಲ. ಈಗ ಗೈಸ್, ಈ ಕಡೆ ಕಾಣಿಸ್ತೈತಲ್ಲ, ಇದೇನು ಅಂತ ಗೊತ್ತಿಲ್ಲ ನನಗೆ. ಅದು ಹೊಸದಾಗ ಒಂದು ಪ್ರಾಡಕ್ಟ್ ಕಾಣಿಸ್ತು. ಅಮ್ಮ ಹಾಲು ತಗೊಂಡಿದ್ದೆ ಬಂದಿದ್ರು, ನನಗೆ ತಗೊಂಡಿದ್ದೆ. ಗಾಯ್ಸ್, ನೋಡೋಣ, ಹೊಸಕೋಟೆಯಿಂದ ದಿಲ್ ಪಸಂದ್ ತಂದಿದ್ದಾನೆ. ಇದೇನು ಸ್ಪೆಷಲ್ ಇದರಲ್ಲಿ? ಅಲ್ಲೇ ಬಿಸಿ ಬಿಸಿ ಮಾಡಿಸ್ಕೊಂಡು ತಂದಿರೋದು. ಮಾಡ್ತಾ ಇರ್ತಾರೆ ಬಿಸಿ ಬಿಸಿ ಹಾಗೆ ತಗೊಂಬಂದ. ತೆಂಗಿನಕಾಯಿ ಇದೆ ಇದು? ನಾನು ತೆಂಗಿನಕಾಯಿ ಅಷ್ಟು ತಿನ್ನಲ್ಲ. ನೋಡಿ ಬಿಸಿಗೆ ಕಚ್ಕೊಂಡ್ಬಿಟ್ಟಿದೆ, ಅದಂಗೆ ಪ್ಯಾಕ್ ಇತ್ತು. ಅಷ್ಟು ಬಿಸಿ ಇದು, ಬಿಸಿಯಾಗಿ ತಗೊಂಬಂದ ಅಲ್ಲಿಂದ. ಫೇಮಸ್ ಏನಿದು? ನಾನು ಹೋದ್ರೆ ಹೊಸಕೋಟೆಗೆ ಆಫೀಸ್ಗೆ ಹೋಗ್ಬೇಕಾದ್ರೆ ಬರ್ಬೇಕು ತಗೊಂಬರ್ತಿದ್ನಲ್ವ. ನಾರ್ಮಲ್ ಆಗಿ ಐತಲ್ಲ. ಗೈಸ್, ಇವಾಗ ನನಗೆ ಒಂದು ಗಿಫ್ಟ್ ಬಂದಿತ್ತು. ಆ ಗಿಫ್ಟ್ನ ಸ್ವಲ್ಪ ಅನ್ಬಾಕ್ಸ್ ಮಾಡೋ ಟೈಮ್. ಬೇರೆ ಅದಿರಲಿಲ್ಲ, ಇದು ಸ್ವಲ್ಪ ಹಳೆ ಓಲ್ಡ್ ಆ್ಯಂಡ್ ಗೋಲ್ಡ್ ಚಾಕು. ಇದನ್ನೇ ಬಳಸಬೇಕು. ಓಕೆ, ಇಲ್ಲಿದೆ ನೋಡಿ ಗಿಫ್ಟ್. ಅದು ಸಿಸರ್, ಚಾಕುನೇ ಬೆಸ್ಟು. A few moments later. ಇದ್ರೊಳಗಡೆ ಏನಿದೆ ಗೊತ್ತಾ? ಇಲ್ಲ, ಚಾನ್ಸೇ ಇಲ್ಲ. ಏನಿದೆ ಗೊತ್ತಾ? ನನಗೂ ಗೊತ್ತಿಲ್ಲ. ಚಾಕ್ಲೇಟ್ ಬಾಟ್ಲು, 1 ಲೀಟ್ರು.
ಚಾಕ್ಲೇಟು 2 ಚಾಕ್ಲೇಟು ಓ 1 ಪವರ್ ಬ್ಯಾಂಕು ಇನ್ನೊಂದು ಚಾಕ್ಲೇಟು. ಸೊ ತಿನ್ನೋ ಐಟಮ್ಸ್ 3, ಬಡಿಸೋ ಐಟಮ್ಸ್ 2. ಒಂದು ಟೈಮಲ್ಲಿ ಅವ್ರು ಒಂದು ವಿಡಿಯೋ ಮಾಡಿಕೊಟ್ಟಿದ್ದೆ, ಅದಕ್ಕೆ ಗಿಫ್ಟಿಗೆ ಅಂತ ಇದು ಕೊಟ್ಟಾರೆ. ಕೀ ಬಂಚ್ ಒಂದು. ಥ್ಯಾಂಕ್ ಯು ಫಾರ್ ದ ಟೀಮ್. ಅಮ್ಮ ಒಂದೇ ಒಂದು ಚಾಕ್ಲೇಟ್ ಕೊಡಮ್ಮ. ಇಟ್ಬಿಟ್ಟಿದ್ದೀನಿ, ಯಾಕೆ ಇಟ್ಟಿಟ್ಟೆ ಮಮ್ಮಿ? ನನಗೆ ಬೇಕು. ನಿನಗ್ ಬೇಕಾ ಚಾಕ್ಲೇಟ್ ತಿನ್ನೋ ವಯಸ್ಸಾ ನಿಂದು? ಇವಾಗ ಈ ಚಾಕ್ಲೇಟ್ ತಿನ್ಬಿಟ್ಟು ಮಲ್ಗೋಬೇಕು ತಗೊಂಡ್ರೆ ಅಲ್ಲೆಲ್ಲ ಉಳ್ಕಲ್ಲ ಆಗತ್ತೆ. ಅದಕ್ಕೆ ನಿಂಗೆ ಬೇಕು ಅಂದ್ರೆ ನೀನ್ ತಿನ್ಬೇಕು. ತಿನ್ನಲ್ಲ, ನೀನ್ ತಿನ್ನಲ್ಲ ಅಂದ್ರೆ ಹೆಂಗ್ ತಗಂತೀಯ ನೀನು? ನಾಳೆ ಬೆಳಗ್ಗೆ ನಿಂಗೆ ಕೊಡ್ತೀನಿ. ಸುಮ್ಮನೆ ವೇಸ್ಟ್ ಮಾಡ್ತೀಯ ಮಮ್ಮಿ, ತಿನ್ನೋರ್ಗು ಕೊಡಲ್ಲ ಅಂತ. ಹೋಗಮ್ಮ. ಇವತ್ತು ಎಡಿಟಿಂಗಲ್ಲಿ ಬ್ಯುಸಿ ಆಗೋದಕ್ಕೆ ಬೋಧನ ಮೀಟ್ ಮಾಡೋಕ್ಕಾಗಿಲ್ಲ. ನೋಡು ಎಲ್ಲ ಖಾಲಿ ಹಿಡಿತ ಜಾಗ. ಮೀಟ್ ಆಗಬೇಕಾಗಿತ್ತು, ಮಿಸ್ ಆಗೋಯ್ತು. ಸೊ ನಾಳೆ ನಾನು ಆದರೆ ಮೀಟ್ ಆಗಬೇಕು, ನಾಳೆ ಆಗಬೇಕು. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ಯು ಲೈಕ್ ದ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕು ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ. ಜಾಸ್ತಿ ಇಷ್ಟ ಆಗಿದ್ರೆ ಹಂಗೆ ಜಾಸ್ತಿ ಇಷ್ಟ ಆಗಿದೆ ನೆಕ್ಸ್ಟ್ ವಿಡಿಯೋ ನೋಡ್ರಿ. ಕರೆಕ್ಟ್, ಈ ಪಾಯಿಂಟ್ ಚೆನ್ನಾಗಿದೆ. ಜಾಸ್ತಿ ಇಷ್ಟ ಆದರೆ ನೆಕ್ಸ್ಟ್ ವಿಡಿಯೋ ನೋಡಿ. ಮತ್ತು ಹಿಂಗೆ ಎಂಟರ್ಟೈನ್ ಮಾಡ್ತಾ ಇರ್ತೀವಿ, ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ಈ ವಿಡಿಯೋಗೆ ಇಷ್ಟೇ. ನೆಕ್ಸ್ಟ್ ವಿಡಿಯೋ ಸಿಗೋರ್ಗೆ ಹೇಳೋಕ್ಕಾಗೋದು ಇಷ್ಟೇ. ಸೊ ಅಷ್ಟೇ ವಿಷಯ. ಪೀಸ್. ಯಾವನೇ ಹೋಗ್ದಿದ್ದ? ಹಾಂ ಸರಿ ಬಿಡಿ. ಸೊ ಅಷ್ಟೇ ವಿಷಯ. ಪೀಸ್. ಮತ್ತೆ ಸಿಗೋಣ.